ಕೆ ಎಸ್ ನಾರಾಯಣಾಚಾರ್ಯರು ನಿರಂತರವಾಗಿ ಪ್ರಸಕ್ತರಾದರು, ನಿರಂತರವಾಗಿ ಜೀವನಾಸಕ್ತಿಯನ್ನು ಉಳಿಸ್ಕೊಂಡ್ರು, ಸಮಾಜಮುಖಿಯಾಗಿ ಬದುಕನ್ನು ಕಳೆದರು, ಜೊತೆಗೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವಂಥ ಸ್ಪಷ್ಟತೆಯನ್ನು, ದಿಟ್ಟತೆಯನ್ನು ಉಳಿಸ್ಕೊಂಡಿದ್ರು. ಇಡೀ ದೇಶದಲ್ಲಿ ಕಲರ್ನಲ್ಲಿ ಪತ್ರಿಕೆ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಜ್ಯೋತಿ ಚಿತ್ರ ಅನ್ನುವಂಥ ಪತ್ರಿಕೆ, ಆಂಧ್ರ ಜ್ಯೋತಿ ಅನ್ನುವಂಥ ಪತ್ರಿಕೆ ಕಲರಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಆಂಧ್ರ ಪ್ರದೇಶದ ಜನ ಆ ರೀತಿ ಬದುಕನ್ನು ವಿಜೃಂಭಿಸುವಂಥ, ಆಸ್ವಾದಿಸುವಂಥ, ವರ್ಣಮಯ ಬದುಕನ್ನು ಮಾಡುವಂಥ ಜನ. ಹಾಗೆ ಅವ್ರ ಕಾದಂಬರಿ ಓದಲಿಕ್ಕೆ ಶುರು ಮಾಡಿದ್ರು. ತದನಂತರ ಕಾಲದಲ್ಲಿ ಮಾಗ್ತಾ ಕೆ ಎಸ್ ನಾರಾಯಣಾಚಾರ್ಯ ಥರದ ಪುಸ್ತಕಗಳನ್ನ ಶುರು ಮಾಡಿದ್ದೆ. ಯಾವಾಗಂದ್ರೆ ಅವರು ಒಂದು ಧಾರಾವಾಹಿ ಬರಲಿಕ್ಕೆ ಶುರು ಮಾಡಿದ್ರು, ಆ 18 ದಿನಗಳು. ನಾನು ಚಾಲೆಂಜ್ ಮಾಡ್ತೇನೆ ರೀ, ಮಹಾಭಾರತದಲ್ಲಿರುವಂಥ ನವರಸಗಳು ಯಾವನಾದರೂ ಒಬ್ಬ ಕಾದಂಬರಿಕಾರ ಬರೆದು ಬಿಡಲಿ, ಚಾಲೆಂಜ್ ನಂದಿದೆ, ಓಪನ್ ಚಾಲೆಂಜ್. ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಹಂಗೆ ಹೇಳದೆ ಹೋದರೆ ನನಗೆ ಮಾತಾಡಲಿಕ್ಕೆ ಬರಂಗಿಲ್ಲ. ಒಂದು, ಇದು ಸಿಗ್ನೇಚರ್ ಟ್ಯೂನ್ ಅಂತ ಮ್ಯೂಸಿಕ್ನಲ್ಲಿರ್ತದೆ. ಆ ಟ್ಯೂನ್ ಹಾಕಿದ ಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಮುಂದೆ ಹಾಡು ಹೆಂಗೆ ಹೇಳಬೇಕು ಅಂತ ಗೊತ್ತಾಯ್ತು. ಎರಡದ್ದು, ಎರಡು ಕಡೆ ಲೈಟ್ ಇರಬೇಕು. ಲೈಟ್ ಇದ್ದಾಗ ಮಾತಾಡಲಿಕ್ಕೆ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ. ನಾವು ಯಾವಾಗಲೂ ನಮ್ಮ ವಿಡಿಯೋದಲ್ಲಿ ಮಾತನಾಡುವಾಗ ಎದುರುಗಡೆ ಒಂದು ಸಾವಿರಾರು ಜನ ಇದ್ದಾರೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ಮಾತಾಡ್ತಿರ್ತೀವಿ. ಆವಾಗಲೇ ಉತ್ಸಾಹ ಬರೋದು, ಒಂದು ಜನ ಇದ್ದಾರೆ. ಈಗ ನಮ್ಮ ಕಣ್ಣೆದುರಿಗೆ ಒಂದು 8 ಲೈಟ್ ಹಾಕ್ಯಾರ. ಉದ್ದೇಶ ಏನಪ್ಪ ಅಂದರೆ ಎದುರುಗಡೆ ಜನ ಇದ್ದಾರೋ ಅಂತ ಗೊತ್ತಾಗಬಾರ್ದು ಅಂತ ಹಾಕ್ಯಾರ. ನಾನು ಈ ಸಭಾ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಒಪ್ಕೊಂಬಂಗಿಲ್ಲ. ಯಾಕೆಂದರೆ ನನಗೆ ಸ್ಟೇಜ್ ಮೇಲೆ ನಿದ್ದೆ ಬರ್ತದೆ. ಯಾಕೆ ಅಂತ ಗೊತ್ತಿಲ್ಲ. ಸ್ಟೇಜ್ ಮೇಲೆ ಕೂತ್ ಕೂಡಲೇ ಇದ್ದಕ್ಕಿದ್ದಂಗೆ ಕಣ್ಣು ತುಕ್ಕಡಿಸ್ಲಿಕ್ಕೆ ಶುರು ಆಗ್ತದೆ. ಬಹುಶಃ ಈ ಲೈಟ್ನಿಂದ ಇರಬೇಕು ಅಂತ ನಾನು ಅನ್ಕೋತೀನಿ. ನಾವು ದೇವೇಗೌಡರಂಗೆ ಸುಳ್ಳು ಹೇಳಿಕ್ಕೆ ಬರೋಂಗಿಲ್ಲ. ದೇವೇಗೌಡರು ಕಣ್ಣು ಮುಚ್ಚಿದಾಗ, ಏನು ಸ್ವಾಮಿ ನೀವು ಸ್ಟೇಜ್ ಮೇಲೆ ಮಲ್ಕೋತಿರಲ್ಲ ಅಂದ್ರೆ ನಿಮಗೆಲ್ಲ ಬುದ್ಧಿಲ್ಲ, ನಾನು ದೇಶದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಕಣ್ಣು ಮುಚ್ಕೊಂಡು, ನೀವು ನಾನು ನಿದ್ದೆ ಮಾಡ್ತೀನಿ ಅಂತ ತಪ್ಪು ತಿಳ್ಕೊಂಡಿರಿ ಅಂತ ಒಂದು ದಿವಸ ಅವ್ರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು. ನಾ ಮಾತು ಹೇಳಲಿಕ್ಕಾಗಲ್ಲ, ಯಾಕಂದ್ರೆ ನಾನು ಪ್ರಧಾನಿ ಆಗಿರಲಿಲ್ಲ, ಆದ್ದರಿಂದ ಆ ಮಾತು ಹೇಳಲಿಕ್ಕಾಗಲ್ಲ. ಋತ್ವಿಕ್ ಅವರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕರೆದ್ರು. ನಾನು ಹೇಳಿದೆ, ದಯವಿಟ್ಟು ಭಾಷಣಕ್ಕೆ ಮಾತ್ರ ಕರಿಬೇಡ್ರಿ, ಯಾಕಂದ್ರೆ ಪ್ರತಿ ದಿವಸ ಬೆಳಗ್ಗಿಂದ ಸಂಜೆವರೆಗೂ 4 ವೀಡಿಯೋ ಮಾಡಬೇಕು. ನಾನು 4 ವೀಡಿಯೋ ಮಾತಾಡಿ ಜೀವ ಹಣ್ಣಾಗಿ ಹೋಗಿರ್ತದೆ. ಮತ್ತೆ ಕರೆದು ಮಾತಾಡು ಅಂದ್ರೆ ಹೆಂಗಿದು, ಬೇಡ. ಇಲ್ಲ, ವೀಣಾ ಬನ್ನಂಜೆ ಅವರು ಬರ್ತಾರೆ, ಹಂಗಂದ್ರೆ ಬರ್ತಾರೆ. 4 ಒಳ್ಳೆ ಮಾತು ಕೇಳಿದರೆ ನಾವು ಚೆನ್ನಾಗಿ ಮಾತಾಡೋದನ್ನು ಅಭ್ಯಾಸ ಮಾಡ್ಕೋಬೋದಲ್ವಾ. ಕೇಳದೆ, ಅಧ್ಯಯನ ಮಾಡಲಾರದೆ, ಏಕಾಗ್ರತೆಯಿಂದ ಇರಲಾರದೆ, ಅಲೌಕಿಕ ಬದುಕಿನತ್ತ ನಮ್ಮನ್ನು ನಾವು ದಿಟ್ಟಿಸಿ ನೋಡಲಾರದೆ ಯಾವತ್ತೂ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗಲೂ ಅಂತಃಕರಣದಿಂದ ಮಾತುಗಳು ಬಂದಾಗ ಮಾತ್ರ ಅವು ಜನರಿಗೆ ಮುಟ್ಟಲಿಕ್ಕೆ ಸಾಧ್ಯವೇ ವಿನಃ ಕಂಠದಿಂದ ಆಚೆ ಬಂದಾಗ ಮಾತುಗಳಾಗಿ ಮಾತ್ರ ಉಳಿತವೆ, ಶಬ್ದಗಳಾಗಿ ಮಾತ್ರ ಉಳಿತವೆ, ಭಿತ್ತಿಯಲ್ಲಿ ಅಚ್ಚೊತ್ತುವುದಿಲ್ಲ. ಹೀಗಾಗಿ ಒಂದು ಅದ್ಭುತವಾದಂಥ ಭಾಷಣವನ್ನು ಕೇಳಲಿಕ್ಕೆ ನಾನು ಇವತ್ತು ಬಂದದ್ದು. ನಾನು ಮಾತಾಡ್ಲಿಕ್ಕೆ ಬಂದದ್ದಲ್ಲ, ಹೆಚ್ಚು ಹೊತ್ತು ಮಾತಾಡೋದಿಲ್ಲ. ಈಗಾಗಲೇ ಧೋ ಅಂತ ಮಳಿ ನಮ್ಮ ಹರೀಶ್ ಅಣ್ಣ ಸುರಿಸ್ಬಿಟ್ಟಿದ್ದಾರೆ. ಅವ್ರ ಮುಂದೆ ಯಾರು ಮಾತಾಡೋಕ್ಕಾಗಲ್ಲ. ಅವರಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಪ್ರಧಾನ, ಗುರುದತ್ತ ಎಲ್ಲರೂ ಬಂದು ಹೋಗ್ಬಿಟ್ಟು. ನಾವು ಪ್ರಧಾನ ಗುರುದತ್ತ ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೇನೆ. ನಾನು ಸಂಜೆ ಅವ್ರ ಮನೆಗೆ, ನನ್ನ ವಿಡಿಯೋ ಮುಗಿದ ಮೇಲೆ ರಾತ್ರಿ 9 ನಾನು ನನ್ನ ಹೆಂಡ್ತಿ ಅವ್ರ ಮನೆಗೆ ಹೋಗೋದೊಂದು ಅಭ್ಯಾಸ. ಅವ್ರ ಹೆಂಡ್ತಿ ಅನ್ನಪೂರ್ಣೆ, ಹೋದ ತಕ್ಷಣ ಏನಾರು ತಿನ್ಲಿಕ್ಕೆ ಕೊಡ್ತಾರೆ ಅನ್ನೋವಂಥ ಆಶಾಗ ಅವ್ರ ಮನೆಗೆ ಹೋಗೋದು ನಾವು. ಅಲ್ರಿ, ಎಂಥ ಅದ್ಭುತವಾದ ಹೆಸರು ನಿಮ್ಮ ಅಪ್ಪ ಇಟ್ಬಿಟ್ಟಾನ. ಏನು ನಿಮಗಿಂತ ದೊಡ್ಡವ್ರು ಯಾರು ಇಲ್ಲೇ ಇಲ್ಲ ಅಲ್ರಿ. ಪ್ರಧಾನಕ್ಕಿಂತ ದೊಡ್ಡವ್ರು ಯಾರು ಇಲ್ಲೇ ಇಲ್ಲ. ಎಂಥ ಹೆಸರು ಇಟ್ಟಾರಲ್ರಿ. ಅದಕ್ಕೂ ನಗವ್ರು ಭಾಳ ಮಾತಾಡೋರು ಭಾಳ ಕಡಿಮೆ. ಇವತ್ತು ಅದಕ್ಕೆ ಹೊಸ ವ್ಯಾಖ್ಯಾನವನ್ನು ನಮ್ಮ ಇವರು ಹರೀಶ್ ಅಣ್ಣ ಕೊಟ್ಬಿಟ್ರು. ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಗಮ ದತ್ತಾತ್ರೇಯ ಅಂತ ಹೇಳ್ಬಿಟ್ರು. ನಮ್ಮಲ್ಲಿ ಉತ್ತರ ಕರ್ನಾಟಕದ ಹೆಸರು ಕೆಡಿಸೋ ಚಾಳಿದೆ. ರವಿ ಅಂತಿತ್ತಂತೇಳಿರಿ, ರವ್ಯ ಅಂತ ಕರೀತಾರೆ. ಅಶೋಕ ಅಂತಿತ್ತಂತೇಳಿ ಅಶ್ಯ ಅಂತ ಕರೀತಾರೆ. ಗುರುರಾಜ ಅಂತಿದ್ರೆ ಗುಲ್ಯ, ಗುರುರಾಜ ಆಚಾರ್ಯ ಅಂತ ದೊಡ್ಡ ಹೆಸರು. ಸವಣೂರು ಸತ್ಪುರ ಸ್ವಾಮಿಗಳು ಇದು ಪರ್ಯಾಯ ಮಾಡೋರು. ನನ್ನ ಅಕ್ಕನ ಕ್ಲಾಸ್ಮೇಟ್ ಅವನು, ಪಾಪ ತೀರ್ಕೊಂಡ. ಎಲ್ಲಿ ಹೋಗಿದ್ದೇವೆ? ಗುಲ್ಯಾನ ಮನೆಗೆ ಹೋಗಿದ್ದೆ. ಅಲ್ರಿ, ಅವ ಪರ್ಯಾಯ ಜನ ಮುಂದೆ ಕಾಲು ಬಿಟ್ಟು ನಮಸ್ಕಾರ ಮಾಡ್ತಾರೆ, ಮಂತ್ರಾಕ್ಷತೆ ಕೊಡ್ತಾನವ. ಅವ್ನು ಗುಲ್ಯ ಅಂತಿರಲ್ರಿ. ಎಲ್ರಿ, ಬೇರೆದವ ಗುರುರಾಜಾಚಾರ್ಯ ಇರ್ಬೋದು, ನನಗೆ ಅವ್ನು ಗುಲ್ಯ. ಅವನು ನಮ್ಮ ಒಬ್ಬ ಮಂಜುನಾಥ್ ಭಟ್ಟ ಅಂತ ಒಬ್ಬ ಪುರೋಹಿತರಿದ್ರು, ನಮ್ಮ ಕುಟುಂಬದ ಪುರೋಹಿತರು. ಅವ್ರು ಭಾಳ ಶಾಣೆತನ ಮಾಡಿ
ಏನು ಶಾಣತನ ಮಾಡಿದ್ರು ಅಂದ್ರೆ ಅವ್ರ ಮಗನಿಗೆ ಈ ಥರ ಹೆಸರು ಕೆಡಿಸ್ಬಾರ್ದು ಅಂತ ಒಂದು ಹೆಸರಿಟ್ಟರು. ನಮ್ಮನೆಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು. ಮುಂಜಾನೆ ಏನೋ ಇತ್ತು ನಮ್ಮ ಮನೆಗೆ ಸವಣೂರಾಗ, ಹುಬ್ಬಳ್ಳಿ ಹತ್ರ ಸವಣೂರು ನಮ್ಮದು. ಬಟ್ರೆ ಏನಿಟ್ರಿ ನಿಮ್ಮ ಮಗ ಹೆಸರು? ನಮಸ್ಕಾರ. ಅಲ್ಲೋ ರವಿ, ನಾವು ಏನು ಹೆಸರಿಟ್ಟರು ನಮ್ಮಲ್ಲಿ ಹೆಸರು ಕೆಡಿಸ್ಬಿಡ್ತಾರಪ್ಪ, ಅದಕ್ಕೆ ನಮಸ್ಕಾರ ಅಂತ ಹೆಸರು ಇಟ್ಬಿಟ್ಟಿವಿ. ಯಾವ ಶಾಲೆ ಮಾಸ್ತರ್ ಬರಲಿ ಅವನು ನಮಸ್ಕಾರ ಅನ್ಬೇಕು, ಕ್ಲಾಸ್ಮೇಟ್ ಇರಲಿ ಅವನು ನಮಸ್ಕಾರ ಅನ್ಬೇಕು, ಯಾರೇ ಬಂದರೂ ನಮಸ್ಕಾರ ಅನ್ಬೇಕು. ಅವ ಇಂಥ ದೊಡ್ಡವ ಆದಮೇಲೆ ಇಂಥ ಪಡಪೋಷಿ ಆದ ನಿಮ್ಗೆ ಹೇಳ್ತೇನೆ. ಯಾರಪ್ಪ ನಿಮ್ಮ ಅಪ್ಪ ಹುಟ್ಟಿಸಿದ್ದೀನಿ ಅಂದ್ರೆ ನಿನಗೆ ಅವನು ನಮಸ್ಕಾರ ನಮಗೆ. ಹಂಗೆ ಜೀವನದಲ್ಲಿ ಹೆಸರುಗಳು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತವೆ ಅಂತ ನನಗೆ ಇವತ್ತು ಹರೀಶ್ ಅಣ್ಣ ಮತ್ತೊಂದು ಸಲ ನೆನಪು ಮಾಡಿಕೊಟ್ರು. ನಾವು ಇವತ್ತು ಡಾಕ್ಟರ್ KS ನಾರಾಯಣಾಚಾರ್ಯ ಅವರ ಸನ್ಮಾನ ಸಭಾ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. KS ನಾರಾಯಣಾಚಾರ್ಯ ಅಂದ್ಕೊಂಡು ನಮ್ಗೇನು ನೆನಪು ಬರ್ತದೆ? ಫಸ್ಟ್ ಅವ್ರ ಬಗ್ಗೆ ಅಂದ್ಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಅವ್ರದ್ದೊಂದು ಚಿತ್ರ ನಂಬ್ಕೊಂಡು ಏನಪ್ಪ ಅವ್ರದ್ದೊಂದು ನಾಮ, ಅದ್ಭುತವಾದಂಥ ಕುಸರಿ ಕೆಲಸ ಮಾಡಿದಂಥ ಒಂದು ಶಾಲು, ಆಮೇಲೆ ಹಿಂದ್ಗಡೆ ಒಂದು ಶಿಖೆ, ಆಮೇಲೆ ಒಂದು ಒಳ್ಳೆ ಗರಿಗರಿಯಾದಂಥ ಪಂಚೆ, ಏನು ದೇವರೇ ಸ್ವತಃ ಭೂಮಿ ಮೇಲೆ ಅವತರಿಸಿರುವ ಹಾಗೆ ಕಾಣುವಂಥ ಒಂದು ವ್ಯಕ್ತಿತ್ವ ನಮ್ಮ ಎದುರಿಗೆ ಗಾಢವಾಗಿ ನಮ್ಮ ಮೇಲೆ ಪರಿಣಾಮ ಬೀರುವಂಥದ್ದು. ಆದರೆ ಆ ವ್ಯಕ್ತಿ ಏಲಿಯಟ್ಟನ ಬಗ್ಗೆ ಮಾತಾಡ್ತಾಯಿದ್ರು, ಶೇಕ್ಸ್ಪಿಯರ್ ಬಗ್ಗೆ ಮಾತಾಡ್ತಾಯಿದ್ರು, ಆಂಗ್ಲ ಕವಿಗಳ ಬಗ್ಗೆ ಪುಂಖಾನುಪುಂಖವಾಗಿ ವ್ಯಾಖ್ಯಾನ ಮಾಡ್ತಾಯಿದ್ರು. ಸಂಸ್ಕೃತವನ್ನಂತೂ ಏನು ನೀರು ಕುಡಿದಷ್ಟು ಕರತಲ ಮೂಲಕ ಯಾವುದೇ ವಿಷಯವನ್ನು ಕೇಳಿ ಹೇಳ್ತಾಯಿದ್ರು. ಇದು ಹೆಂಗಂದರೆ ಒಂದು ಒಳ್ಳೆ ಕಾಟನ್ ಪಂಚೆ ಇರ್ತದೆ, ನಮ್ಮ ಧೋತ್ರ ಅಂತ ಕರಿತೇವೆ ನಾವು, ಧೋತ್ರ ಪಂಚೆಗೆ ನೀವು ಪಂಚೆಗೆ ಉಟ್ಕೋತೇವಲ್ಲ ನಾವು. ಅದರಲ್ಲಿ ಗರಿಗರಿಯಾದಂಥ ರೇಷ್ಮೆಯ ನೂಲು, ಕಾಟನ್ ಪಂಚೆ, ಅದರ ತುದಿಗೆ ಬಾರ್ಡ್ರಿಗೆ ರೇಷ್ಮೆಯ ನೂಲು ಎಷ್ಟು ಹದವಾಗಿ ಜೋಡ್ಕೊಂಡಿರ್ತಾವಂದರೆ ಇದರಲ್ಲಿ ರೇಷ್ಮೆ ಯಾವುದು ಕಾಟನ್ ಯಾವುದು ಗೊತ್ತಾಗಲಾರದಷ್ಟು ಚೆನ್ನಾಗಿ ಒಂದಕ್ಕೊಂದು ಹದವಾಗಿರ್ತಾರೆ. ಆ ರೀತಿಯದಾದಂಥ ವ್ಯಕ್ತಿತ್ವ KS ನಾರಾಯಣಾಚಾರ್ಯ. ಆ ವ್ಯಕ್ತಿಯನ್ನು ನೋಡಿದ್ರೆ ಯಾವುದೋ ಶಿಲಾಯುಗದ ಬಗ್ಗೆ ಹೇಳುವಂಥ, ಈ ಪ್ರಾಯ ಆಗಿ ಇನ್ನೇನು ಹೋಗಿಬಿಡಬೇಕು ನಾಳೆ ನಾಡೋದು ಟಿಕೆಟ್ ತೆಗೆಸುವಂಥ ಜನರು ಎದುರಿಗೆ ಹೂಬತ್ತಿ ಇಟ್ಕೊಂಡು ಪ್ರವಚನ ಕೇಳಿಕೊಂಡು ಕೀರ್ತಿ ಕೇಳಿಕೊಂಡು ಕೊನೆ ಕಾಲದಲ್ಲಿ ಕಾಲಕ್ಷೇಪ ಮಾಡಲಿಕ್ಕೆ ಕೂತವ್ರ ಎದುರಿಗೆ ಪಾಠ ಮಾಡಿದಂಥ ವ್ಯಕ್ತಿ ಆಗಲೇ ಇಲ್ಲ KS ನಾರಾಯಣಾಚಾರ್ಯ. KS ನಾರಾಯಣಾಚಾರ್ಯರು ನಿರಂತರವಾಗಿ ಪ್ರಸಕ್ತರಾದರು, ನಿರಂತರವಾಗಿ ಜೀವನಾಸಕ್ತಿಯನ್ನು ಉಳಿಸ್ಕೊಂಡ್ರು, ಸಮಾಜಮುಖಿಯಾಗಿ ಬದುಕನ್ನು ಕಳೆದರು, ಜೊತೆಗೆ ಎಲ್ಲದಕ್ಕೂ ಪ್ರತಿಕ್ರಿಯಿಸುವಂಥ ಸ್ಪಷ್ಟತೆಯನ್ನು ದಿಟ್ಟತೆಯನ್ನು ಉಳಿಸ್ಕೊಂಡಿದ್ದರು. ಅವರು ಯಾವುದನ್ನು ಹೇಳಬೇಕು ಅಂತ ಬಯಸಿದ್ದರೋ ಅದನ್ನು ಯಾವುದೇ ಮುಲಾಜಿಲ್ಲದೆ ಹೇಳ್ತಿದ್ರು. ಅದರಿಂದ ಬಂದ ಟೀಕೆಗಳನ್ನು ಜೀರ್ಣಿಸಿಕೊಳ್ಳುವಂಥ ಸ್ವಭಾವ ಅವರಲ್ಲಿತ್ತು. ಯಾಕೆಂದರೆ ವಿಷಯಗಳ ಬಗ್ಗೆ ಅವರಿಗೆ ಸ್ಪಷ್ಟತೆ ಇತ್ತು. KS ನಾರಾಯಣಾಚಾರ್ಯರು ಓದುವಂಥ ದೊಡ್ಡ ಉದ್ಧಾಮ ಪಂಡಿತನ ಏನಲ್ಲ, ಅಥವಾ ದೊಡ್ಡ ಅಧ್ಯಯನಕಾರನಲ್ಲ. ನಾನು ತೀರಾ ಸಾದಾ ಒಂದು ವಿಡಿಯೋ ಮಾಡ್ಕೊಂಡಿರುವಂಥ ಮನುಷ್ಯ. ಅದಕ್ಕಿಂತ ಮುಂಚೆ ಒಬ್ಬ ಜರ್ನಲಿಸ್ಟ್ ಆದನು. ನಮ್ಮಲ್ಲಿ ಜರ್ನಲಿಸ್ಟ್ ಅಂದ ಕೂಡ ಭಾಳ ದೊಡ್ಡ ಏನ್ರಿ ನೀವು ಡಿಪ್ಲೊಮಾ ಇನ್ ಜರ್ನಲಿಸಮ್ ಮಾಡಿರೇನ್ರಿ, MA ಇನ್ ಜರ್ನಲಿಸಮ್ ಮಾಡಿರೇನ್ರಿ, ಅಥವಾ BA ಇನ್ ಜರ್ನಲಿಸಮ್ ಮಾಡಿರೇನ್ರಿ ಭಾಳ ಜನ ಕೇಳ್ತಾರೆ. ಭಾಳ ಜನರಿಗೆ ಗೊತ್ತಿಲ್ಲ. ಯಾವುದೇ ಕೋರ್ಸ್ ಸಿಗದೇ ಇದ್ದಾಗ ಮೈಸೂರು ಯೂನಿವರ್ಸಿಟಿಯಲ್ಲಿ ಕಡಿಕೆ ಯಾವ ಇದು ಸಿಗತ್ತೆ ರೀ MA ಅಂದರೆ ಜರ್ನಲಿಸಮ್, ಹಂಗೆ ತೊಗೊಂಡ್ರಿ. ಏನೂ ಸಿಗದೇ ಇದ್ದಾಗ, ಯಾವುದೇ ಸೆಕ್ಷನ್ ಹೋಗ್ಲಿಕ್ಕಾಗದೇ ಇದ್ದಾಗ ಕೊನೆಗೆ ದಡ್ಡಾತಿ ದಡ್ಡ ಇರುವ ವ್ಯಕ್ತಿ ಜರ್ನಲಿಸಮ್ಮಿಗೆ ಬರ್ತಾನೆ. ಜರ್ನಲಿಸಮ್ಮಿಗೆ ಬಂದ ವ್ಯಕ್ತಿ ತಾನು ಮುಂದೆ ತನ್ನ ಎಲ್ಲ ಆಸೆಗಳನ್ನು ಈ ವೃತ್ತಿಯ ಮೂಲಕ ತೀರಿಸ್ಕೋಬೇಕು ಅಂತ ಹಠ ತೊಟ್ಟು ನಿಂತು ಬಿಡುತ್ತಾನೆ. ಹಠ ತೊಟ್ಟು ನಿಂತು ಅದು ಸಾಧ್ಯವಾಗದೇ ಇದ್ದಾಗ ಸಮಾಜದ ಜೊತೆ ದ್ವಂದ್ವ ಯುದ್ಧಕ್ಕೆ ನಿಂತ್ಕೋತಾನೆ. ತನ್ನ ಮೂಲಕ ತನ್ನೊಳಗಿರುವ ಹತಾಶೆಯನ್ನು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತಾನೆ. ಅವರು ಪತ್ರಕರ್ತರಾಗಿ ಹೊರಹೊಮ್ಮುತ್ತಾರೆ. ಯಾರೂ ಅಧ್ಯಯನ ಮಾಡೋದಿಲ್ಲ. ಭಾಳ ದುರಂತ ಅಂದರೆ ಸಿದ್ದರಾಮಯ್ಯನವ್ರು ಬಾಯಿಗೆ ಬಂದಂಗೆ ಪತ್ರಕರ್ತರಿಗೆ ಬೈತಾ ಇರ್ತಾರೆ. ಒಬ್ಬನೇ ಒಬ್ಬ ಪತ್ರಕರ್ತ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಇವತ್ತು ಕೇಳಿದ್ದನ್ನು ನಾನು ನೋಡಲೇ ಇಲ್ಲ. ನಮ್ಮ ಸಹೋದ್ಯೋಗಿಗಳು ಯಾರು ಕೇಳ ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತ. ಯಾವಾಗ ಒಬ್ಬ ವ್ಯಕ್ತಿಗೆ ಸುಮ್ಮ ಕೂತ್ಕೊಳ್ಳಯ್ಯ ಅನ್ನುವಂಥ ದಾರ್ಷ್ಟ್ಯ ಬರುತ್ತೆ ಅಂದರೆ ಎದುರಿಗಿದ್ದವನು ಇರುವಂಥ ವ್ಯಕ್ತಿ ದಡ್ಮುಣೆಗಂಡಿದ್ದಾನೆ ಅನ್ನೋದು ಗೊತ್ತಾದಾಗ ಮಾತ್ರ ಹಾಗೆ ಹೇಳಲಿಕ್ಕೆ ಸಾಧ್ಯ, ಇಲ್ಲ ಹೇಳಲಿಕ್ಕೆ ಸಾಧ್ಯ. ನಾವು ಅಧ್ಯಯನಶೀಲತೆ ಇಲ್ಲ, ನಮ್ಮಲ್ಲಿ ಪೂರ್ವಾಭ್ಯಾಸ ಮಾಡ್ಕೊಂಡು ಬರೋಂಗಿಲ್ಲ, ಹೋಮ್ವರ್ಕ್ ಇಲ್ಲ,
ಬಾಯಿಗೆ ಬಂದ ಹಾಗೆ ಪ್ರಶ್ನೆ ಕೇಳಿದೆ. ಬಿಹಾರದಲ್ಲಿ ಚುನಾವಣೆಯಲ್ಲಿ BJP ಗೆದ್ದಿದೆಯಲ್ಲ, NDA ಗೆದ್ದಿದೆ, ಇದಕ್ಕೇನು ಹೇಳ್ತೀರಿ ಸಿದ್ದರಾಮಯ್ಯನವರೇ ಅಂತ. ಅಲ್ರಿ, ಬಿಹಾರದಲ್ಲಿ ಚುನಾವಣೆ ಗೆದ್ದರೆ ಸಿದ್ದರಾಮಯ್ಯ ಏನು ಮಾಡ್ತೀವಿ? ಸಿದ್ದರಾಮಯ್ಯಗೆ ಅದಕ್ಕೆ ಏನು ರೀ ಸಂಬಂಧ? ಸಿದ್ದರಾಮಯ್ಯನ ಕೇಳೋದು. ಸಿದ್ದರಾಮಯ್ಯ ನಾವು ಸೋಲನ್ನು ಒಪ್ಪಿಕೊಳ್ಳುತ್ತೀವಿ. ಇವ್ರು ಯಾರು ಸೋಲನ್ನು ಒಪ್ಕೊಳ್ಳಿಕ್ಕೆ? ಸೋಲನ್ನು ಒಪ್ಕೊಳ್ಬೇಕಾದ್ರೆ ಮಸ್ಕಟ್ಗೆ ಹೋಗಿ ಆಡ್ತವ್ರು ರಾಹುಲ್ ಗಾಂಧಿ. ಇವರು ಸೋಲನ್ನು ನಾವು ಒಪ್ಪಿಕೊಳ್ಳುತ್ತೇವೆ. ಇನ್ನೊಬ್ಬ ಯಾವನ ಪ್ರಶ್ನೆ ಕೇಳ್ತಾನೆ, ಓಟ್ ಚೋರಿ ಆಗಿದೆಯಂತಲ್ಲ ಅಂತ. ಒಬ್ಬ ಅಲ್ಲಿ ಅವ್ನು ಹೇಳ್ತಿ ಮನೆಗೆ ಜಗಳ ಮಾಡಿರ್ತಾರೆ ಪತ್ರಕರ್ತನ ಜೊತೆ. ಅವ್ನು ಏನು ಮಾಡಿ ಕಿಚ್ಚಾಯಿಸ್ಬೇಕು. ಸಿದ್ದರಾಮಯ್ಯ ಅವ್ನು ಕೇಳೋದು, ಓಟ್ ಚೋರಿ ಮಾಡಿದಾರಂತಲ್ಲ. ಹೌದು, ಓಟ್ ಚೋರಿ ಆಗಿದೆ ಅಂತಾನೆ. ಅಲ್ಲ ರೀ, ಒಬ್ಬ ಮುಖ್ಯಮಂತ್ರಿ ಓಟ್ ಚೋರಿ ಅನ್ನುವಂಥ ಶಬ್ದ ಬಳಸಬೇಕಾದ್ರೆ ಅದಕ್ಕೆ ಬೇಕಾದಂಥ ಸಾಕ್ಷ್ಯಾಧಾರಗಳಿರಬೇಕು, ಅಥವಾ ನಾಳೆ ಸಂದರ್ಭ ಬಂದಾಗ ಅದನ್ನು ಸಾಧಿಸುವಂಥ ಗುಣ ಅವನಲ್ಲಿರಬೇಕು. ಆದರೆ ಆತ ಇದಕ್ಕೆ ಹೌದಲ್ಲ ಕೇಳಿಸ್ಕೊಂಡ ಇವನು ಸುಮ್ಮನಿರ್ತಾನೆ. ಆತ ಹೇಳುವಾಗ ನಾ ಹೇಳಬೇಕೋ ಬೇಡ ಅನ್ನುವಂಥ ವಿವೇಕ ವಿವೇಚನೆ ಎರಡನ್ನೂ ಕಳ್ಕೊಂಡಿರ್ತಾನೆ. ಅದಕ್ಕೆ ನಾವು ಇವತ್ತು ಪತ್ರಿಕೋದ್ಯಮ ಅಂತ ಕರಿತೀವಿ. ಇಂಥವರ ಮಧ್ಯೆ ಇವತ್ತು ಸಮಾಜ ನಡ್ಕೊಂಡು ಹೋಗ್ತಾ ಇದೆ. ಎಂಥ ದುರಂತ ಸ್ಥಿತಿಯಲ್ಲಿ ನಾವಿದ್ದೇವೆ ಆಲೋಚನೆ. KS ನಾರಾಯಣಾಚಾರ್ಯ ಅವರು ಒಂದು ಚಾರ್ಟರ್ಡ್ ಅಕೌಂಟ್ ಅಸೋಸಿಯೇಷನಲ್ಲಿ ಒಂದು ಭಾಷಣ ಮಾಡ್ತಾಯಿದ್ರು. ನಾನು ಬಹಳಷ್ಟು ವಿಷಯಗಳಲ್ಲಿ ಕ್ಲಾರಿಟಿ ಬಂದಿದ್ದೆ ಬಹುಶಃ KS ನಾರಾಯಣಾಚಾರ್ಯರಿಂದ. ನಾನು KS ನಾರಾಯಣಾಚಾರ್ಯ ಅವ್ರ ಪುಸ್ತಕಗಳನ್ನ ಮುಂಚೆ ಓದ್ತಾನೆ ಇರಲಿಲ್ಲ. ಇವನು ನಮ್ಮ ಋತ್ವಿಕ್ನಿಂದ ಅರ್ಧ ಹಾಳಾದರೆ ನಾನು. ಈ ಮನುಷ್ಯ ಇಂಥ ಪುಸ್ತಕಗಳನ್ನ ಕೊಟ್ಟು ನಾವು ಆರಾಮಾಗಿ ಸುಖವಾಗಿದ್ದೀವಿ ಸ್ವಾಮಿ. ಮೊದಲು ಈ N. ನರಸಿಂಹ ಅವರ ಪತ್ತೆದಾರಿ ಕಾದಂಬರಿ ಓದ್ತಿದ್ದಾರೆ. ಭಾಳ ಖುಷಿ. ಒಂದಷ್ಟು ಕ್ರೈಮ್ ಇರೋದು, ಒಂದಷ್ಟು ಸೆಕ್ಸ್ ಇರೋದು, ಏಜು ಭಾಳ ಮಜಾ ಅನ್ಸೋದು. ನಮ್ಮಪ್ಪ ಬೈತಾನಂತೆ ಮುಚ್ಚಿಟ್ಕೊಂಡು ಒಳ್ಳೊಳ್ಳೆ ಕಾದಂಬರಿಗಳು ಏನು ನೋಡ್ಬಿಟ್ಟು ಹಾಗೆ ಫ್ಯಾನ್ಸಿ ಫಿಕ್ಷನ್ ಓದ್ತಾ ಇದ್ದರೆ ಆಹಾ ಖುಷಿ. ಅದಾದಮೇಲೆ ಬಸವರಾಜ್ ಕಟ್ಟಿಮನಿದು, ಸುದರ್ಶನ್ ದೇಸಾಯಿ ಇವ್ರದೆಲ್ಲ ಕಾದಂಬರಿ. ಯಾವ್ಯಾವ ಪತ್ತೆದಾರಿ ಕಾದಂಬರಿ ಇದಾವೆ, ಯಾವುದು ಉಳಿಸಿಲ್ಲ ಸರ್. ನೀವು ಲಿಸ್ಟ್ ಕೇಳಿ ತೆಗೆದ್ರೆ ಯಾವ ಇಟ್ಟಿಲ್ಲ, ಮನೆಗೆ ಬೈತಾರಂತ ಹೇಳಿ ಎಲ್ಲ ತುಕ್ಕಕ್ಕೆ ಹಾಕಿದೆ, ಎಲ್ಲ ಓದಿಬಿಟ್ಟು. ಅದಾದಮೇಲೆ ಎಂಡಮೂರಿ ವೀರೇಂದ್ರನಾಥ್ ಓದಲಿಕ್ಕೆ ಶುರು ಮಾಡಿದೆ. ಅದು ಒಂಥರ ಜನಪ್ರಿಯ ಬರವಣಿಗೆ ಅಂತ. ಒಂದು ಕಾಲಘಟ್ಟದಲ್ಲಿ ಆಂಧ್ರದಲ್ಲಿ ಶುರುವಾದಂಥ ಹೊಸ ಗಾಳಿ ಅದು. ಸಂಚಲನಾತ್ಮಕವಾದಂಥ ಕಾದಂಬರಿಗಳನ್ನ ಬರೆಯುವಂಥ ಒಂದು ಎರಾ ಶುರುವಾಯಿತು. ಆವಾಗ ಮಲ್ಲಾದಿ ವೆಂಕಟಮೂರ್ತಿ, ಸೂರ್ಯಚಂದ್ರ ರಾಮಂದ್ ಮೋಹನ್ ರಾವ್ ಇವರೆಲ್ಲ ಬಂದರು. ಅಲ್ಲಿ ಆಂಧ್ರದ ವಿಶೇಷತೆ ಏನಪ್ಪ ಅಂದರೆ, ಅಲ್ಲಿ ಸಿನಿಮಾ ಮಾಡಿದರೂ ಕೂಡ ಕಾರ್ಖಾನೆಯ ರೀತಿಯಲ್ಲಿ ಹಾಕೋ ಏನಪ್ಪ ಏನು ಯಾರು ಬಡಿದ ಅಂತೇಳಿ 150 ಕೋಟಿ ಹಾಕಿಬಿಡೋದು. ಆವಾಗಲೇ ಇಡೀ ದೇಶದಲ್ಲಿ ಕಲರ್ನಲ್ಲಿ ಪತ್ರಿಕೆ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ಜ್ಯೋತಿ ಚಿತ್ರ ಅನ್ನುವಂಥ ಪತ್ರಿಕೆ, ಆಂಧ್ರ ಜ್ಯೋತಿ ಅನ್ನುವಂಥ ಪತ್ರಿಕೆ ಕಲರಲ್ಲಿ ಪ್ರಿಂಟ್ ಆಗ್ತಾಯಿತ್ತು ಆಂಧ್ರ ಪ್ರದೇಶದ ಜನ ಆ ರೀತಿ ಬದುಕನ್ನು ವಿಜೃಂಭಿಸುವಂಥ, ಆಸ್ವಾದಿಸುವಂಥ, ವರ್ಣಮಯ ಬದುಕನ್ನು ಮಾಡುವಂಥ ಜನ. ಹಾಗೆ ಅವ್ರ ಕಾದಂಬರಿ ಓದಲಿಕ್ಕೆ ಶುರು ಮಾಡಿದ್ರು. ತದನಂತರ ಕಾಲದಲ್ಲಿ ಮಾಗ್ತಾ KS ನಾರಾಯಣಾಚಾರ್ಯ ಥರದ ಪುಸ್ತಕಗಳನ್ನ ಶುರು ಮಾಡಿದ್ದೆ. ಯಾವಾಗಂದ್ರೆ ಅವರು ಒಂದು ಧಾರಾವಾಹಿ ಬರಲಿಕ್ಕೆ ಶುರು ಮಾಡಿದ್ರು, ಆ 18 ದಿನಗಳು. ನಾನು ಚಾಲೆಂಜ್ ಮಾಡ್ತೇನೆ ರೀ, ಮಹಾಭಾರತದಲ್ಲಿರುವಂಥ ನವರಸಗಳು ಯಾವನಾದರೂ ಒಬ್ಬ ಕಾದಂಬರಿಕಾರ ಬರೆದು ಬಿಡಲಿ. ಚಾಲೆಂಜ್ ನಂದಿದೆ, ಓಪನ್ ಚಾಲೆಂಜ್. ಅದರಲ್ಲಿ ಬರುವ ಪಾತ್ರಗಳ ಉತ್ಕಟತೆ ಇದೆಯಲ್ಲ, ಯಾವುದೇ ವಿಷಯ ಇರಲಿ. ಈ ರಾಮಾಯಣ ಓದಿದಾಗ ಕೆಲವೊಂದು ಸಲ ನಮ್ಗೆ ಗೋಳು ಅನಿಸ್ಬಿಡ್ತೀವಿ. ಏನು ರೀ ಎಲ್ಲರಿಗೂ ದುಃಖನೇ, ಸೀತೆ ಗರ್ಭಿಣಿ ಕಾಡಿಗೆ ಕಳಿಸ್ಬಿಡ್ತಾನೆ, ಯಾವನೋ ಒಬ್ಬ ಹೇಳ್ದ ಅಂಥೇಳಿ ರಾಮ ಆದರ್ಶಕ್ಕೋಸ್ಕರ ಹೆಂಡತಿ ಕಾಡಿಗೆ ಹೋಗುವಂದ. ಅಯೋಧ್ಯೆ ಈತ ಯಾವುದೋ ಸಂತೋಷದಲ್ಲಿ ಹೆಂಡತಿಗೆ ಕೈಕೇಯಿಗೆ 3 ವರ ಕೊಡ್ತೀನಿ ಅಂದರು. ಆಯಿತು, ರಾಜ ಕಾಡಿಗೆ ಹೋದ. ಬಂಗಾರದ ಜಿಂಕಿ ಹುಡ್ಕೊಂಡು ಹೋದ ಗಂಡ. ಕಷ್ಟ. ವಾಗ್ದಾನಗಳ ಹಿನ್ನೆಲೆಯಲ್ಲಿ ರಾಮಾಯಣ ಎಲ್ಲ ವಾಗ್ದಾನವೇ. ಇಡೀ ರಾಮಾಯಣದುದ್ದಕ್ಕೂ ನೀವು ನೋಡ್ತಾ ಹೋದ್ರೆ ಬರೀ ವಾಗ್ದಾನಗಳೇ. ಇವ್ರಿಗೂ ವಾಗ್ದಾನ ಮಾಡಿದ್ರು, ಅವ್ರು ವಾಗ್ದಾನ ಮಾಡಿದ್ರು. ಆ ವಾಗ್ದಾನವನ್ನು ಈಡೇರಿಸಲಿಕ್ಕೆ ಇವ್ರ ಜೀವನದಲ್ಲೇ ಕಷ್ಟ. ಮಹಾಭಾರತದ ಮಜಾ ಏನಪ್ಪ ಅಂದರೆ, ಇಲ್ಲಿ ದುಶಾಸನ ಬರ್ತಾನೆ, ದುರ್ಯೋಧನ ಬರ್ತಾನೆ, ಶಕುನಿ ಬರ್ತಾನೆ, ಗಾಂಧಾರಿ ಬರ್ತಾಳೆ. ಏನು ಅವತ್ತಿನ ಕಾಲದಲ್ಲಿ ಸಂಜೆ ಕಾಮೆಂಟ್ರಿ ಹೇಳ್ತಾನೆ, ಇವತ್ತೇನು ನಾವು ಕಾಮೆಂಟ್ರಿ ನೋಡ್ತೇವೆ, ಆ ಕಾಲದಲ್ಲಿ ಹೇಳ್ತಾನೆ. ಏನು ಮಜಾ. ಆ 18 ದಿನಗಳು ಓದ್ತಾ ನನಗೆ ಹಿಂಗೆಲ್ಲ ಇದೆ, ಇದು ಸೂಪರ್ ಆಗಿದೆ, ಇದು ಬಿಡಬಾರ್ದೇನಂತ ಆವಾಗ KS ನಾರಾಯಣಾಚಾರ್ಯ ಅವರ ರುಚಿ ಶುರುವಾಯಿತು, ಓದುವ ರುಚಿ ಶುರುವಾಯಿತು ನನಗೆ. ನಮ್ಮ ದುರಂತ ಏನು ಗೊತ್ತಾ, ನಮ್ಮ ಮಕ್ಕಳು ಮೊಬೈಲ್ ಹಿಡ್ಕೊಂಡು, ಸಣ್ಣ ಮಕ್ಕಳು 1 ವರ್ಷದ ಮೊಬೈಲ್ ಹಿಡ್ಕೊಂಡು ನಾವು ಯೂಟ್ಯೂಬ್ ಹಾಕ್ಲಿಕ್ಕೆ ಬಂದ್ಕೊಳ್ಳೋ ಆತ ಭಾರಿ ಬುದ್ಧಿವಂತ ಇದ್ದಾನೆ ಅಂತ ಅವತ್ತು ಡಿಸೈಡ್ ಮಾಡಿಬಿಟ್ಟು, ಅವನಿನ್ನೇನು ಓದೋ ಅಗತ್ಯ ಇಲ್ಲ, ಅವನಿನ್ನೇನು ಮಾಡೋ ಅಗತ್ಯ ಇಲ್ಲ, ಅವನಿಗೇನು ನಾವು ಹೇಳ್ಕೊಡ್ಬೇಕಾಗಿಲ್ಲ. ಯಾಕಂದ್ರೆ ಯೂಟ್ಯೂಬ್ ನೋಡ್ತಾನೆ. ಯೂಟ್ಯೂಬ್ ನೋಡಿದ ಕೂಡ ಒಂದು ಸ್ಲ್ಯಾಂಗ್ ಹೆಂಗಾಗತ್ತೆ ಅಂದರೆ ಅಮೇರಿಕನ್ ಇಂಗ್ಲೀಷನ್ನು ಮಾತಾಡಲಿಕ್ಕೆ ನಮಗೆ ಶುರು ಮಾಡಿಬಿಡ್ತಾನೆ. ಆವಾಗ ಅವನು ಮಹಾಭಾರತ ಓದಲಿಕ್ಕೆ ಸಾಧ್ಯ ಇಲ್ಲ, ರಾಮಾಯಣ ಓದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಬದುಕಿನ ಯಾವ
ನಾವು ಯಾವುದನ್ನು ಆದರ್ಶ ಅಂತ ಪರಿಭಾವಿಸಿದ್ದೇವೆಯೋ ಅವು ಯಾವ ಫಿಕ್ಷನ್ಗಳು ನಮ್ಮ ಮಕ್ಕಳಿಗೆ ಗೊತ್ತಾಗಲಾರದಂಥ ಕಾಲಘಟ್ಟಕ್ಕೆ ಬಂದು ಇವತ್ತು ನಾವು ನಿಂತಿದ್ದೇವೆ. ಆದರೆ ಕೆ ಎಸ್ ನಾರಾಯಣಾಚಾರ್ಯರವರು ಒಂದು ಚಾಣಕ್ಯನ ಮೂಲಕ, ಆಚಾರ್ಯನ ಚಾಣಕ್ಯದ ಮೂಲಕ ಇವತ್ತಿನ ರಾಜಕೀಯ ಸ್ಥಿತಿಗತಿಗಳು ಮತ್ತು ಅವತ್ತಿನ ರಾಜಕೀಯ ಸ್ಥಿತಿ, ಚಂದ್ರಗುಪ್ತ ನಂದಮೌರ್ಯರ ನಂದರಾಜರ ಕಾಲದ ಈ ಏನು ಸ್ಥಿತಿಗತಿಗಳಿತ್ತು, ಅವತ್ತಿನ ದೌರ್ಜನ್ಯ, ಅವತ್ತಿನ ದಬ್ಬಾಳಿಕೆ, ಅವತ್ತಿನ ಬದುಕು, ಅದನ್ನು ತಳುತ್ತ ಹಾಕಿ ಇವತ್ತಿನ ರಾಜಕಾರಣಿಗಳು ಹೇಗೆ ನಂದರಾಜರಿಗಿಂತ ಹೋಪ್ಲೆಸ್ ಆಗಿ ಅದನ್ನು ತೋರಿಸ್ಬಿಟ್ರು ಸರ್. ಹೀಗಾಗಿ ಅವರು ಇವತ್ತಿಗೂ ಕೂಡ ಪ್ರಸಕ್ತರಾಗಿ ಉಳಿತಾರೆ. ಇವತ್ತಿಗೂ ಕೂಡ ಅವರು ಐತಿಹಾಸಿಕ ಪುರುಷ ಆಗೋದಿಲ್ಲ. ಇಲ್ಲಿ ಅವರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ನಮಗೆ ಅನಿಸುತ್ತೆ. ಅಂಥ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೆ ಎಸ್ ನಾರಾಯಣಾಚಾರ್ಯ. ನಾನು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದೆ, ಕೆ ಎಸ್ ನಾರಾಯಣಾಚಾರ್ಯ ಅವರು ಚಾರ್ಟರ್ಡ್ ಅಕೌಂಟ್ ಸಭೆಗೆ ಹೋಗಿದ್ರು ಅಂತ ಒಂದು ಮಾತು ಹೇಳಿದ್ರು. ಅಲ್ಲಿ ಒಂದು ಅದ್ಭುತವಾದ ಮಾತು ಹೇಳಿದ್ರು. ಏನು ಹೇಳಿದ್ರು ಅಂದರೆ, ನೋಡಿ ಸ್ವಾಮಿ, ನಾನು ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ ಒಂದು 30 ವರ್ಷ ಸರ್ವಿಸ್ ಮಾಡಿದೆ. ಈಗ ನನಗೆ ಒಂದು 85 ವರ್ಷ ಇತ್ತವಾಗ, ಅವ್ರಿಗೆ 85 ವರ್ಷ. ನಾನು 35 ವರ್ಷದಿಂದ ಪೆನ್ಷನ್ ತೊಗೋತಾ ಇದ್ದೀನಿ. ನಾನು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೀನೋ ಅದಕ್ಕಿಂತ ಹೆಚ್ಚಿನ ವರ್ಷದ ಪೆನ್ಷನನ್ನು ತೊಗೊಂಡಿದ್ದೀನಿ. ನಾನು ಎಷ್ಟು ವರ್ಷಕ್ಕೆ ನನಗೆ ತಿಂಗಳಿಗೆ ಪಗಾರ ಬರ್ತಾಯಿತ್ತು, ಆ ಪಗಾರಕ್ಕಿಂತ ಹೆಚ್ಚು ನನಗೀಗ ಮಾಸಾಶನ ಬರ್ತಾಯಿದೆ, ಪೆನ್ಷನ್ ಪಿಂಚಣಿ ಬರ್ತಾ ಇದೆ. ಹಾಗಾದರೆ ಇದು ತಪ್ಪಾ ಅಂತ ಒಂದು ಪ್ರಶ್ನೆ ಕೇಳಿ, ಯಾರಿಗೆ ಕೇಳಿದ್ರು ಏನಂತಾರೆ, ಹೌದಲ್ರಿ, ನೀವು ಸರ್ವಿಸ್ ಮಾಡಿದ 30 ವರ್ಷ, 40 ವರ್ಷ, 45 ವರ್ಷ ನಿಮಗೆ ಬರುತ್ತೆ, ನಿಮ್ಮ ಹೆಂಡ್ತಿಗೆ ಅದರ ಅರ್ಧ ಪೆನ್ಷನ್ ಬರುತ್ತೆ, ಆಕೆಗೆ ವಯಸ್ಸಾದ್ಮೇಲೆ ಅದರ ಕಾಲ ಭಾಗ ಬರುತ್ತೆ, ಇಡೀ ನಮ್ಮ ತೆರಿಗೆ ದುಡ್ಡೆಲ್ಲ ನಿಮ್ಮ ಪೆನ್ಷನ್ಗೆ ಹೋಗ್ಬಿಡುತ್ತಲ್ಲ ಅಂತ ಯಾರಾದರೂ ಹೇಳ್ತಾರೆ. ಭಾಳ ಸ್ಪಷ್ಟವಾಗಿ ಎಷ್ಟು ಚೆನ್ನಾಗಿ ಹೇಳಿದರು ಕೆ ಎಸ್ ನಾರಾಯಣಾಚಾರ್ಯರು ಅಂದರೆ, ನೋಡಿ, ನನ್ನ ಯೌವನದ ದಿನಗಳನ್ನು ನಾನು ಸಮಾಜಕ್ಕೆ ಪಾಠ ಹೇಳಿಕೊಡಲಿಕ್ಕಾಗಿ ಶ್ರಮಿಸಿದ್ದೇನೆ. ಸಂಪೂರ್ಣವಾಗಿ ನನ್ನ ಜ್ಞಾನ ಏನಿದೆ ಅದನ್ನು ಬಸಿದಿದ್ದೇನೆ ಸಮಾಜಕ್ಕಾಗಿ. ಸಮಾಜಕ್ಕೆ ನಾನು ಬಸಿದದ್ದಕ್ಕಾಗಿ ಸಮಾಜ ನನಗೆ, ನಿನಗಿನ್ನೇನೂ ಮಾಡಲಿಕ್ಕಾಗಲ್ಲ, 60 ವರ್ಷ ಆದಮೇಲೆ ನಿನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು, ಆದ್ದರಿಂದ ನಾನು ನಿನಗೆ ಪಿಂಚಣಿಯನ್ನು ಕೊಡುವ ಮೂಲಕ ನಿನ್ನ ಬದುಕು ಸಾಗಲಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಅದು ಧರ್ಮ, ಅದು ರಾಜಧರ್ಮ. ತಂದೆ ಮಗನನ್ನು ಸಾಕ್ತಾನೆ, ಮಗನನ್ನು ಓದಿಸ್ತಾನೆ, ಓದಿಸಿ ಬೆಳೆಸ್ತಾನೆ, ನೌಕರಿ ಮಾಡ್ತಾನೆ, ಎಲ್ಲ ಆಗತ್ತೆ. ತಂದೆ ಅವನಲ್ಲಿರುವುದನ್ನೆಲ್ಲ ಬಸಿದು ಹಾಕ್ತಾನೆ ಸಂಸಾರಕ್ಕೆ, ಹೆಂಡತಿಗೆ, ಮಕ್ಕಳಿಗೆ, ತಂಗಿಗೆ, ಅಕ್ಕನಿಗೆ. ಆತನಿಗೆ ವಯಸ್ಸಾಗತ್ತೆ, ನಡಿಲಿಕ್ಕಾಗೋದಿಲ್ಲ, ಕಿವಿ ಕೇಳೋದಿಲ್ಲ, ಕಣ್ಣು ಕಾಣೋದಿಲ್ಲ. ಆವಾಗ ಆತನನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರು? ಮಕ್ಕಳದು, ಸಮಾಜದ್ದು, ವಿಶೇಷವಾಗಿ ಮಕ್ಕಳು. ಆದರೆ ಈ ಜವಾಬ್ದಾರಿ ಇದೆ ಅಂತ ಹೇಳಬೇಕಾದಂಥ ಸಮಾಜ ವಿವೇಕವನ್ನು, ವಿವೇಚನೆಯನ್ನು ಕಳ್ಕೊಂಡ್ಬಿಟ್ರೆ ಆವಾಗ ವೃದ್ಧಾಶ್ರಮಗಳು ಶುರುವಾಗ್ತವೆ. ಇವತ್ತಿನ ಕಾಲಘಟ್ಟದಲ್ಲಿ ನಡೀತಾ ಇರೋದು ಅದೇ. ಕೆ ಎಸ್ ನಾರಾಯಣಾಚಾರ್ಯರು ಎಲ್ಲ ವಿಷಯದ ಬಗ್ಗೆ ಅಷ್ಟೇ ಸ್ಪಷ್ಟತೆಯನ್ನು ಹೊಂದಿದ್ರು. ಅವ್ರ ಮನೆಗೆ ಒಂದು ಸಲ ನನಗೆ ಋತ್ವಿಕ್ ಅವ್ರು ಕರ್ಕೊಂಡು ಹೋದರು, ಸಂಜಯ್ ನಗರದಲ್ಲಿ. ಅವ್ರ ಮನೆ ಪುಸ್ತಕಗಳನ್ನು ಹಾಸಿ, ಪುಸ್ತಕಗಳನ್ನು ಹೊದ್ದು, ಪುಸ್ತಕಗಳನ್ನು ಉಂಡು, ಪುಸ್ತಕಗಳನ್ನು ಓದಿ, ಪುಸ್ತಕಗಳನ್ನೇ ನಿದ್ದೆ ಅಂತ ಭಾವಿಸ್ತಾ ಕಳೆದಂಥ ಏಕಮೇವ ಮೇಧಾವಿ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಕೆ ಎಸ್ ನಾರಾಯಣಾಚಾರ್ಯ. ನಾನು ಒಂದು ಮಾತನ್ನು ಹೇಳಿದರು, ನಾನು ಇನ್ನೊಂದು 10 ವರ್ಷ ಬದುಕ್ಬೋದು, 10 ವರ್ಷ ಆದಮೇಲೆ ನಾನು ಹೊರಟು ಹೋಗ್ತೇನೆ. ಹೊರಟು ಹೋದ ಮೇಲೆ ಹಾಗಾದರೆ ಮುಗಿದು ಹೋಯ್ತಾ ನನ್ನ ನೇರ? ಖಂಡಿತವಾಗಿ ಮುಗಿದು ಹೋಗೋದಿಲ್ಲ. millions and millions of ಕೆ ಎಸ್ ನಾರಾಯಣಾಚಾರ್ಯಜಿ will take birth in the society because I am giving that much discourses. I have written that much books. ಇವತ್ತು ನನ್ನ ಚಿಂತನೆಗಳು ನಿರಂತರವಾಗಿ ಪ್ರವಹಿಸ್ತಾ ಇರ್ತವೆ. ಪ್ರವಹಿಸುವ ಮೂಲಕ ಜನರಲ್ಲಿ ಚಿಂತನೆಯನ್ನು ಹಚ್ತವೆ. ಅವರ ವಿವೇಕದ ನಿಕಷಕ್ಕೆ ಸಿಲುಕಿ ಮನುಷ್ಯನಲ್ಲಿ ವಿವೇಕವನ್ನು ಹುಟ್ಟು ಹಾಕುವ ಕೆಲಸವನ್ನು ಮಾಡ್ತೇವೆ. ನನ್ನ ಜೀವನದಲ್ಲಿ ಅಷ್ಟು ಸಾರ್ಥಕ್ಯ ಸಾಕು ಅಂತ ಹೇಳಿದರು. ಅವರು ಅವತ್ತೇನು ಹೇಳಿದರು ಅದು ಇವತ್ತು ಸತ್ಯ ಅಂತ ನನಗೆ ಯಾಕೆ ಅನಿಸಿದ್ದು ಅಂದರೆ, ಇವತ್ತು ಇಲ್ಲಿರುವಂಥ ಪರಂ ಫೌಂಡೇಶನ್ ಇರ್ಬೋದು, ಉದ್ಭವ ಇರ್ಬೋದು, ಅಥವಾ ಸುಬ್ಬು ಪಬ್ಲಿಕೇಶನ್ ಇರ್ಬೋದು, ಇವರೆಲ್ಲ ಯಾಕೆ ಕೆ ಎಸ್ ನಾರಾಯಣಾಚಾರ್ಯ ನೆನೆಸ್ತಾರೆ? ಯಾಕೆಂದರೆ ಅವರ ಮನಸ್ಸಿನಲ್ಲಿ ಅಷ್ಟು ಗಾಢವಾದಂಥ ಪರಿಣಾಮವನ್ನು ಅವರ ಭಿತ್ತಿಯಲ್ಲಿ ಒತ್ತಿ ಹೋಗಿದ್ದಾರೆ ಕೆ ಎಸ್ ನಾರಾಯಣಾಚಾರ್ಯ. ನೀವೆಲ್ಲ ಸಂಡೇ ಪಬ್ಬಿಗೆ ಹೋಗೋದು ಬಿಟ್ಟು, MG ರೋಡಿಗೆ ಹೋಗೋದು ಬಿಟ್ಟು, ಅಥವಾ ಯಾವುದೋ ಸಿನಿಮಾಗೆ ಹೋಗೋದು ಬಿಟ್ಟು ಬಂದು ಇಲ್ಲಿ ಯಾಕೆ ಕೂತಿದ್ದೀರಿ ಅಂದರೆ ಕೆ ಎಸ್ ನಾರಾಯಣಾಚಾರ್ಯರು ಏನು ಅನ್ನೋದು ನಿಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಕೆ ಎಸ್ ನಾರಾಯಣಾಚಾರ್ಯರ ಆಸೆ ಇದ್ದದ್ದು ಒಂದು ಏನಂದರೆ, ಮನುಷ್ಯ ಆಧುನಿಕವಾಗಿರಬೇಕು,
ಆದರೆ ತನ್ನ ಸಂಪ್ರದಾಯಗಳನ್ನು ತೊರೆಯಬಾರದು. ನಾವು ಸಣ್ಣವರಿದ್ದಾಗ ನಮ್ಮ ಯೌವನದ ಕಾಲದಲ್ಲಿ ಒಂದು ಹುಡುಗಿಗೆ ಲೈನ್ ಹೊಡಿಬೇಕಂದ್ರೆ ಎಲ್ಲಿ ಹೋಗ್ತಿದ್ವಿ ಅಂದರೆ ಜೋಡ ಹನುಮಪ್ಪನ ಗುಡಿಗೆ ಹೋಗ್ತಿದ್ವಿ. ಆಕೆ ಸಂಜೆ ಮುಂದೆ ಗುಡಿ ಹತ್ರ ಹೋಗ್ತಾಳೆ, ಹೋಗ್ಬೇಕಲೇ ಅಲ್ಲೇ ಸಿಗ್ತಾಳೆ ಆಕೆ. ನಾವು ಇಲ್ಲಲ್ಲಿ 5:30 ಬಂದು ಹೋಗ್ಬಿಡ್ತಾಳೆ ಅಂತ ನಾವು, ಇಲ್ಲಲ್ಲಿ ಗ್ಯಾರಂಟಿ ಬರ್ತಾಳೆ, ನಾಳೆ ಪರೀಕ್ಷೆ ಆದ ನಮಸ್ಕಾರ ಮಾಡ್ಲಿಕ್ಕೆ ಬರಲೇಬೇಕಾಕಿ, ಅಲ್ಲಿ ಆಲದ ಮರದ ಮುಂದೆ ನಿಂತಿರ್ತಾಳಕ್ಕೆ ಹೋಗ್ಬೇಕೆ. ಇವತ್ತು ಯಾವ್ದಾರು ಒಂದು ಹುಡುಗಿನ ಯಾರಾದರೂ ಜೋಡ ಹನುಮಪ್ಪನ ಗುಡಿ ಹತ್ರ ಹೋಗಿ ಹುಡುಕಿದ್ ನೋಡಿರ ನೀವು? ಎಲ್ಲಿ ಹೋಗ್ತಾ ಇದ್ದೀರಿ ಅಂದ್ಕೊಳ್ಳಿ, CCD ಅಂತ. ನನ್ನ CCD ನಂಗೆ ಲಾಂಗ್ ಫಾರ್ಮಾಗಿ ಗೊತ್ತಿರಲಿಲ್ಲ ರೀ. ಕೆಫೆ ಕಾಫಿ ಡೇ ಅಂತ ಒಂದು ಹುಡುಗಿಯನ್ನು ಭೇಟಿ ಆಗ್ಲಿಕ್ಕೀಗೆ ನಿಮಗೆ ವಾತಾವರಣ ಏನು ಅಂದರೆ ಕೆಫೆ ಕಾಫಿ ಡೇದ ಏಕಾಂತದಲ್ಲಿ ಒಂದು ಹುಡುಗಿಯನ್ನು ಭೇಟಿ ಆಗೋ ಕಾಲಘಟ್ಟಕ್ಕೆ ಬಂದಿವಿ. ಯಾಕೆಂದರೆ ನಮ್ಮ ಹುಡುಗರನ್ನ ಯಾವತ್ತು ನಾವು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿಲ್ವಲ್ರಿ. ಈಗ ಲೈಟ್ ಹಚ್ಚಿದ ಕೂಡಲೇ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಅಂತ ಮಕ್ಕಳಿಗೆ ಹೇಳೇ ಕೊಟ್ಟಿಲ್ಲ. ನಾವು ಎಲ್ಲಿಂದ ಹೇಳ್ತಾರೆ ಅವ್ರು? ನಾವು ಅವ್ರಿಗೆ ಸೀದಾ ಕರ್ಕೊಂಡು ಕಾನ್ವೆಂಟ್ ಎಜುಕೇಷನ್ ಸೇರ್ಸು. ಪಾಪ ಎಲ್ಲೋ ಹರೀಶ್ ಅಣ್ಣ ಅಂತವ್ರು ಒಬ್ಬರು ಶಾಲೆ ತೆಗೆದು ಏನಾಗ್ತೇವೆ ಪಾಪ ಒಂದು 10,000 ಜನ ಓದ್ತಾ ಇದ್ದಾರಂತವ್ರು. ನಾನು ಅದೇ ಹೇಳೋದು, ಇಂಥ ಜನ ಶಾಲೆಗಳನ್ನು ತೆಗಿಬೇಕು. ಅವಾಗ ಅಟ್ಲೀಸ್ಟು ಒಂದಷ್ಟು ನಮ್ಮ ಸಂಪ್ರದಾಯಗಳು, ನಮ್ಮ ಜೀವನ ಶೈಲಿ, ಧರ್ಮ ಎಲ್ಲ ಉಳಿಲಿಕ್ಕೆ ಸಾಧ್ಯ. ಇವತ್ತು ಕೋರ್ಟ್ ಜಜ್ಮೆಂಟ್ ಕೊಡತ್ತೆ ಏನಂತ, ಇತರೆ ಧರ್ಮೀಯರು ಕೂಡ ಗುಡಿಯಲ್ಲಿ ಪ್ರಸಾದವನ್ನು ಮಾರಾಟ ಮಾಡ್ಬೋದು. ಶುಕ್ರವಾರ ನಿಲ್ಲೊಂದು ಭಯ್ಯ ಬಂದಲ್ಲಿ ಶಾಂತಿ ಬಾಂಧವರೆಲ್ಲ ಪ್ರಸಾದ ಅವರು ರೆಸಿನ್ ಹಾಕಿ ಕೊಡ್ತಾರೆ. ತೋಳ್ರಿ ಹೋಗ್ರೆಲ್ಲ 10 ಲಕ್ಷ ಡಮಾರ. ರೆಸಿನ್ ಹಾಕಿ ಕೊಡೋವ ಯಾರು? ರೆಸಿನ್ ಹಾಕಿ ಕೊಡೋ ಸಾಬಣ್ಣ ಒಬ್ಬ ಡಾಕ್ಟ್ರು ಸ್ವಾಮಿ. ಆ ಡಾಕ್ಟ್ರು ರೆಸಿನನ್ನು ಕಂಡು ಹಿಡಿತಾನೆ. ಆ ರೆಸಿನ್ ಎಲ್ಲಿ ಹಾಕಿ ಜನರ ಸಾಯಿಸ್ಬೇಕು ಅಂತ ಯೋಚನೆ ಮಾಡ್ತಾನೆ ಅಂದರೆ, ದೇವಸ್ಥಾನದ ಹೊರಗಡೆ ಅಂಗಡಿಯಲ್ಲಿ ಪ್ರಸಾದ ಮಾರ್ತಾರೆ ನೋಡ್ರಿ, ನಮ್ಮ ಲಡ್ಡು ಮಾರ್ತಾರೆ. ಆ ಲಡ್ಡುನಲ್ಲಿ ಪ್ರಸಾದದಲ್ಲಿ ವಿಷ ಹಾಕಿ ಕೊಡೋವಂಥ ಆ ಕಾಲಘಟ್ಟಕ್ಕೆ ಬಂದು ನಾವು ನಿಂತಿದ್ದೇವೆ. ಅಂದರೆ ಜೀವನದ ಸಂಕೀರ್ಣತೆ ಯಾವ ರೀತಿ ಆಗಿ ಹೋಗಿದೆ ಅಂತಂದರೆ, ನಾವು ನಮ್ಮ ಏಕಾಂತಕ್ಕೆ, ನಮ್ಮ ಏಕಾಗ್ರತೆಗೆ, ನಮ್ಮ ದಿವ್ಯತೆಗೆ, ನಮಗೆ ಬೇಕಾದ ಜಾಗಗಳನ್ನು ಹೊಡ್ಕೊಳ್ಳಿಕ್ಕೆ ನಾವು CCD ಅಂತ ಜಾಗಕ್ಕೆ ಹೋಗ್ತೀವಿ, ಪಬ್ಗಳು ಹೋಗ್ತೀವಿ, ಬೇರೆ ಬೇರೆ ರೆಸಾರ್ಟ್ಗಳಿಗೆ ಹೋಗ್ತೀವಿ. ದೇವಸ್ಥಾನಕ್ಕೆ ಹೋಗಿ ಕೂತ್ಕೋಬೇಕು ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಕೂತ್ಕೊಂಡು ಹೋಗ್ಬೇಕು, ನಾವು ಅದು ನಮ್ಮದು ಅಂತ ಉಳಿಸ್ಕೋಬೇಕು ಅನ್ನೋ ನೋಡೋಕ್ಕಿಂತ ಮುಂಚೆ ಜಡ್ಜ್ ಹೇಳ್ತಾನೆ, ನೀವು ಹೋಗಿ ಕುಡ್ಕೋಬೇಡ್ರಿ, ಬೇರೆದವ ಸಾವಣ ಬಂದು ಕೂತ್ಕೋತಾನೆ ಅಲ್ಲಿ ಅಂತ ಅವ್ರು ಹೇಳ್ತಾರೆ. ಇಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಈಗ ನಾವು ಮಾಡಬೇಕಾದ ಕೆಲಸ ಏನು ಹಂಗಾರೆ? ನಾವು ಮಾಡಬೇಕಾದ ಕೆಲಸ ಭಾಷಣ ಮಾಡೋದಲ್ಲ ಸ್ವಾಮಿ. ಇಲ್ಲಿರೋರಿಗೆಲ್ಲರಿಗೂ ಸಂಪ್ರದಾಯದ ಬಗ್ಗೆ ಗೊತ್ತು, ಇಲ್ಲಿರೋರಿಗೆಲ್ಲ ಧರ್ಮದ ಬಗ್ಗೆ ಗೊತ್ತು, ಇಲ್ಲಿರೋರಿಗೆಲ್ಲ ಕೇಸ್ ನಾಟಚಾರದ ಬಗ್ಗೆ ಗೊತ್ತು. ಇಷ್ಟು ಜನರಿಗೆ ಗೊತ್ತಾದ್ರೆ ಏನು ಪ್ರಯೋಜನ ಇಲ್ಲ ಸ್ವಾಮಿ. ನಾವು ಒಬ್ಬೊಬ್ಬರು 10 ಜನರಿಗೆ ಬದುಕಿನಲ್ಲಿ ಪ್ರೇರಣೆಯನ್ನು ಕೊಡಬೇಕು. ಒಂದು ಸಣ್ಣ ಪುಸ್ತಕ, ಯಾವುದಾದ್ರೂ ಒಂದು ಕೇಸ್ ನಾಣಾಚಾರ ಪುಸ್ತಕ. ನಾವು ಹೋಟೆಲ್ಗೆ ಹೋಗಿ ಮಂತ್ರಾಲಯಂ ಕೆಫೆಯಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತಂತೆ ಕಣ್ರಿ, 150 ರೂಪಾಯಿ ಆದರೂ ಪರವಾಗಿಲ್ಲ ಅಂತೀವಿ. ಬುಕ್ಕಿಗೆ 15% ಡಿಸ್ಕೌಂಟ್ ಕೊಡು ಅಂತ ರಿತ್ವಿಕ್ನ ಹತ್ರ ಕೇಳ್ತೀವಿ. ಎಷ್ಟು ಡಿಸ್ಕೌಂಟು ಅಂತ ಅಂಗಡಿಗೆ ಹೋಗಿ, ಅಲ್ರಿ ನಮ್ಮ ಜೀವನವನ್ನು ಉದ್ಧಾರ ಮಾಡೋ ಪುಸ್ತಕ ಅದು. ಅಲ್ಲಿ ಡಿಸ್ಕೌಂಟ್ ಕೇಳ್ತೀವಿ. ಯಾವ ಥರ ಮಂತ್ರಾಲಯಂ ಕೆಫೆಯಲ್ಲಿ ಡಿಸ್ಕೌಂಟ್ ಕೇಳಿಬಿಡಿ ನೋಡೋಣ, ಕಪಾಳ ಕೊಡು ಕಳಿಸ್ತಾನೆ. ಅಲ್ಲಿ 15 ರೂಪಾಯಿ ಟಿಪ್ಸ್ ಇಟ್ಟು ಬರ್ತೀವಿ. 150 ಇದ್ದರೆ 170 ಐ ಆಮ್ ಗಿವಿಂಗ್ ಅಂತೇಳಿ 170 ರೂಪಾಯಿ 20 ರೂಪಾಯಿ ಕೊಡ್ತೀವಿ. ಒಂದೊಂದು ಪುಸ್ತಕವನ್ನು ನಮ್ಮ ಅಕ್ಕಪಕ್ಕದ ಮನೆಯವರು ಕೊಡೋಣ, ಸಮಾರಂಭದಲ್ಲಿ ಹಂಚೋಣ. ಕೇಸ್ ನಾಣಾಚಾರ ಥರದ ಬರಹಗಾರ ನೋಡಿ, ಒಂದು ಲಿಟ್ ಫೆಸ್ಟ್ಗೆ ಒಬ್ಬ ಉದ್ಧಾಮ ಸಾಹಿತಿ ಹೆಸರನ್ನು, ಒಬ್ಬ ಋಷಿ ಆತ, ಕೇಸ್ ನಾಣಾಚಾರ ಋಷಿ ಅವರು ಅಂಥವ್ರ ಹೆಸರಲ್ಲಿಟ್ಟು ಒಂದು ಲಿಟ್ ಫೆಸ್ಟ್ ನಡೆಯುತ್ತೆ ಅಂದ್ರೆ ಅದಕ್ಕಿಂತ ಹೆಗ್ಗಳಿಕೆ ಇನ್ನೇನಿರೋಕ್ಕೆ ಸಾಧ್ಯ? ಯೋಚನೆ ಮಾಡಿ. ಅವರಿಗೆ ಶಾಂತಿ ಸಿಗೋದು ಯಾವಾಗ? ಕೇಸ್ ನಾಣಾಚಾರಿಗೆ ಯಾವಾಗ ಶಾಂತಿ ಸಿಗತ್ತೆ ಅಂದರೆ, ಯಾವಾಗ ನಾವು ಅವರು ಹೇಳಿದ್ದನ್ನು ಜೀವನದಲ್ಲಿ ಪಾಲಿಸ್ತೀವೋ ಆವಾಗ ಪರವಾಗಿರೋ ಕಣೆಯ, ನೀನು ಬರೀ ಮಾತಾಡಲ್ಲ ಕೆಲಸನೂ ಮಾಡ್ತೀಯ ಅಂತ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡೋಣ. ನಾವು ಸಮಾಜಕ್ಕೆ ಬೇರೆ ಏನೂ ಮಾಡೋದು ಬೇಡ್ರಿ. ಭಾಳ ದೊಡ್ಡ ಹೋಗಿ ಏನು ನಾವು ಭಾಷಣ ಮಾಡಬೇಕಾಗಿಲ್ಲ, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಬೇಕಾಗಿಲ್ಲ. ನಮ್ಮ ಸುತ್ತಮುತ್ತಲು ಇರುವಂಥ ಒಂದು 10 ಜನರಿಗೆ ಒಂದು 10 ಪುಸ್ತಕ ಕೊಡೋದು, ಅಥವಾ ಒಂದು ಯಾವುದೋ ಇಂಥ ಒಂದು ಒಳ್ಳೆಯ ಸಭೆ ಕರ್ಕೊಂಬರೋದು. ನಾನಿವತ್ತು ಬರುವಾಗ ನನ್ನ ಸ್ನೇಹಿತರು ದುಬೈಯಿಂದ ಮುರಳಿ ಬಂದಿದ್ದಾರೆ. ಅಲ್ಲಿ ಎದುರುಗಡೆ ಜಯನಗರದಿಂದ ನಮ್ಮ ಕೃಷ್ಣಕುಮಾರ್ ನನ್ನ ಆಪ್ತ ಸ್ನೇಹಿತರು ಬಂದಿದ್ದಾರೆ. ಬರ್ತೀರನ್ರಿ ಅಂದೆ. ಬರ್ತೀನಿ, ನಾನು ವೀಣಾ ಬನ್ನಂಜಿಯವ್ರ ಭಾಷಣ ಕೇಳಬೇಕು ಅಂದರು. ಅಂದರೆ ಆ ರೀತಿಯದಾದಂಥ ಒಂದು ಪ್ರಭಾವಳಿಯನ್ನು ನಾವು ಜೀವನದಲ್ಲಿ ಬೆಳೆಸ್ಕೋಬೇಕು. ನಮ್ಮ ಜೊತೆ ಇದ್ದರೂ ಒಂದಷ್ಟು ಚಿಂತನೆಗಳಾಗ್ತವಂತೂ ಜನರಿಗೆ ಅನಿಸ್ಬೇಕು. ಅಂಥ ಜೀವನವನ್ನು ಮಾಡುವ ಮೂಲಕ ಸಾರ್ಥಕ್ಯವನ್ನು ತರೋಣ ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆದಂಥ ಪರಂ ಫೌಂಡೇಶನ್ ಅವ್ರಿಗೆ, ಉದ್ಭವದವ್ರು ಲಾಸ್ಟ್ ಟೈಮ್ ಭೇಟಿಯಾಗಿದ್ದೆ ನಾನು, ಹಿಂದೆ NR ಕಾಲನಿ ಕಾರ್ಯಕ್ರಮ ಬಂದಿದ್ದೆ. ಆಮೇಲೆ ನನ್ನ ಆತ್ಮಮಿತ್ರ ಪರಮಮಿತ್ರ ಅಂತ ರಿತ್ವಿಕ್ ಅವ್ರಿಗೆ, ಜೊತೆಗೆ ನನ್ನ ಗುರುಗಳಾದಂಥ ಡಾಕ್ಟರ್ ಪ್ರಧಾನ್ ಗುರುದತ್ ಅವರು ಇವತ್ತು ಅವರಿಗೆ ಗೌರವ ಸಮರ್ಪಣೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಸಮರ್ಪಣೆ ಆದರೆ ನನಗೇ ಆದಂಗೆ, ಯಾಕಂದರೆ ಅವ್ರಿಗೇನು ಬರುತ್ತೆ ಅದು ನನಗೇ ಕೊಡ್ತಾರೆ. ಆ ಖುಷಿ ನನಗಿದೆ ಖಂಡಿತವಾಗಿ. ಅವ್ರ ಮನೆ ಆಗ್ಬೇಕಾದ್ರೆ ಕೇಳ್ರಿ
ಅದೊಂದು ಅಗ್ರಿಮೆಂಟ್ ಆಗಿದೆ. ಅದು ಅವಾರ್ಡ್ ಕೊಡುವಾಗಲೇ ಅಗ್ರಿಮೆಂಟ್ ಆಗಿದ್ದ. ಋತ್ವಿಕ್ಕಿಗೆ ಹೇಳಿದ್ ನಾನು, ಯಾರಿಗೆ ಕೊಡ್ಬೇಕಂತ ಮಾಡ್ರಿ, ಇಲ್ಲ ನೀವು ಪ್ರಧಾನ ಗುರುದಾತ್, ಯಾಕೆ ಒಳ್ಳೆ ವಾಗ್ಮಿ ಅಲ್ವಾ, ಒಳ್ಳೆ ಭಾವಾನುವಾದ ಮಾಡ್ತಾರಲ್ವ, ಒಳ್ಳೆ ಅನುವಾದ ಚೆನ್ನಾಗಿ ಮಾಡ್ತಾರಲ್ವ, ಅದೆಲ್ಲ ಮಾಡ್ತಾರೆ, ಅವ್ರಿಗೆ ಏನು ಕೊಡ್ತಿರೋದು ನನಗೆ ಬರುತ್ತೆ, ಆದ್ದರಿಂದ ಅವ್ರಿಗೆ ಪಡೆಯೋದು. ಅದಕ್ಕೆ ಅವರಿಗೆ ಗೌರವ ಸಮರ್ಪಣೆ ಮಾಡುವ ಸಂದರ್ಭದಲ್ಲಿ ಅಭಿನಂದನೆಯ ಸಲ್ಲಿಸ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.